ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ. ಕಾಂಟ್ರವರ್ಸಿಗಳು ಇವರನ್ನ ಹುಡ್ಕೊಂಡು ಬರ್ತಾವೋ ಅಥವಾ ಅವರೇ ಹುಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಆಗಾಗ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗ್ತಾನೆ ಇರ್ತಾರೆ. ನಟ್ಟು ಬೋಲ್ಟು ಟೈಟು ವಿಚಾರ ಬಂದ್ಮೇಲೆ ಕೊಡವ ಸಂಘಟನೆ ಒಂದು ಮೈ ಕೊಡವಿ ನಿಂತಿದೆ. ನಟಿ ರಶ್ಮಿಕಾ ಮಂದಣ್ಣಗೆ ಸೂಕ್ತ ಭದ್ರತೆಯನ್ನ ನೀಡುವಂತೆ ಆಗ್ರಹಿಸಿ ಗೃಹ ಸಚಿವರಿಗೆ ಪತ್ರ ಬರೆದಿದೆ. ಕೆಲವು ರಾಜಕಾರಣಿಗಳು ಶಾಸಕರು ವಿನಾಕಾರಣ ಹೆಣ್ಣು ಮಗಳನ್ನು ಬೆದರಿಸತಕ್ಕಂಥ ಕೃತ್ಯ ಅಮಾನವೀಯ, ಖಂಡನೀಯ. ಪ್ರಚಾರಕ್ಕೋಸ್ಕರ ನಾಚಪ್ಪ ಲೆಟರ್ಗಳು ಬರ್ದಿರ್ಬೋದು, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗಕ್ಕೆ ಸಮಯ ಇಲ್ಲ. ಕೇಳಿದ್ರಲ್ಲ, ಒಂದು ವಾರದ ಹಿಂದೆ ಸಿನಿಮಂದಿ ವಿರುದ್ಧ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಬ್ಲಾಸ್ಟ್ ಆಗಿದ್ದ ಪರಿ ಇದು. ನಟ್ಟು ಬೋಲ್ಟು ಟೈಟ್ ಮಾಡದೆ ಸುಮ್ಮನಿರಬೇಕಾ ಅಂತ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ವಿರುದ್ಧ ಗುಡುಗಿದ್ರು. ಈ ಹೇಳಿಕೆ ಬೆನ್ನಲ್ಲೇ ನಟಿ ರಶ್ಮಿಕಾ ಪರ ಕೊಡವ ಸಂಘಟನೆಗಳು ದನಿ ಮೊಳಗಿಸಿವೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣಗೆ ಕಿರುಕುಳ ಆರೋಪ. ನಟಿ ರಶ್ಮಿಕಾಗೆ ಭದ್ರತೆ ನೀಡುವಂತೆ ಕೊಡವ ಕೌನ್ಸಿಲ್ ಪತ್ರ. ರಶ್ಮಿಕಾ ಮಂದಣ್ಣ ಕೊಡಗಿನ ಬೆಡಗಿ ಬುಡಕಟ್ಟು ಸಮುದಾಯದಿಂದ ಬಂದು ಸಿನಿರಂಗದ ಮೇರು ಪರ್ವತ ಏರಿರುವ ಕಿರಿಕ್ಪಾಟಿ ಹುಡುಗಿ. ಕಳೆದ ವಾರ ನಡೆದ ಫಿಲ್ಮ್ ಫೆಸ್ಟಿವಲ್ಗೆ ಹಾಜರಾಗದಿದ್ದಕ್ಕೆ ಶಾಸಕ ರವಿ ಗಣಿಗ ಕಟ್ಟು ಮಾತಿನಿಂದ ಮಳೆಗೆರೆದಿದ್ರು. ಈ ಬೆನ್ನಲ್ಲೇ ನಟಿ ರಶ್ಮಿಕಾ ಮಂದಣ್ಣ ಪರ ದನಿ ಎತ್ತಿರುವ ಕೊಡವ ನ್ಯಾಷನಲ್ ಕೌನ್ಸಿಲ್ ನಮ್ಮೂರಿನ ಹುಡುಗಿಗೆ ರಕ್ಷಣೆ ನೀಡಿ ಅಂತ ಪತ್ರ ಬರೆದಿದೆ. ಕೈ ನಾಯಕರ ನಡೆಯನ್ನ ಟೀಕಿಸಿರುವ ಕೊಡವ ಕೌನ್ಸಿಲ್ ಅಧ್ಯಕ್ಷ ಎನ್ಯು ನಾಚಪ್ಪ, ಪ್ರತಿಯೊಬ್ಬರ ಸ್ವಾತಂತ್ರ್ಯವನ್ನ ಗೌರವಿಸಬೇಕಿದೆ, ಅವರ ನಿರೀಕ್ಷೆಯಂತೆ ಒತ್ತಡ ಹೇರೋದು ಸರಿಯಲ್ಲ. ಅದೇ ನೆಪ ಇಟ್ಕೊಂಡು ರಶ್ಮಿಕಾಗೆ ಕೆಲವರು ಕಿರುಕುಳ ನೀಡುತ್ತಿದ್ದು, ರಕ್ಷಣೆ ನೀಡಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಪತ್ರ ಬರೆದಿದ್ದಾರೆ. ರಶ್ಮಿಕಾ ಮಂದಣ್ಣ ಅವ್ರನ್ನ ಕೆಲವು ರಾಜಕಾರಣಿಗಳು ಶಾಸಕರು ವಿನಾಕಾರಣ ಬೆದರಿಸುವ, ಬ್ಲ್ಯಾಕ್ ಮೇಲ್ ಮಾಡುವ, ಹಿಂಸಿಸುವ ದಂಧೆಗಿಳಿದಿದ್ದಾರೆ. ಹೆಣ್ಣು ಮಗಳನ್ನು ಬೆದರಿಸತಕ್ಕಂಥ ಕೃತ್ಯ ಅಮಾನವೀಯ, ಖಂಡನೀಯ. ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ವಿಶ್ವ ಮಹಿಳಾ ಆಯೋಗ ಈ ಸಂಬಂಧ ತುರ್ತಾಗಿ ಸೋಮೋಟೋ ಕೇಸ್ ದಾಖಲಿಸಬೇಕಿಂತವ್ರ ಮೇಲೆ. ಕೊಡವ ಕೌನ್ಸಿಲ್ ಅಧ್ಯಕ್ಷರ ವಿರುದ್ಧ ರವಿ ಗಣಿಗ ಗುಡುಗು. ಪ್ರಚಾರಕ್ಕಾಗಿ ಪತ್ರ ಬರೆದವರಿಗೆ ಬೆಲೆ ಇಲ್ಲ ಎಂದ ಗಣಿಗ. ಸಮಯ ಇಲ್ಲ. ಕೊಡವ ಕೌನ್ಸಿಲ್ ಅಧ್ಯಕ್ಷ ಎನ್ಯು ನಾಚಪ್ಪ ಪತ್ರಕ್ಕೆ ಶಾಸಕ ರವಿ ಗಣಿಗ ಖಾರವಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಜವಾಬ್ದಾರಿಯುತ ವ್ಯಕ್ತಿ ಮಾತನಾಡಿದ್ರೆ ಕೇಳಬಹುದಿತ್ತು. ನಾಚಪ್ಪ ರಾಜ್ಯ ಒಡೆಯೋ ಹೇಳಿಕೆ ಕೊಟ್ಟಿದ್ದ ವ್ಯಕ್ತಿ, ಅವ್ರ ಪತ್ರಕ್ಕೆ ಅಷ್ಟೊಂದು ಬೆಲೆ ಕೊಡೋ ಅಗತ್ಯ ಇಲ್ಲ ಎಂದಿದ್ದಾರೆ. ಯಾರಾದ್ರೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಮಾತಾಡಿದ್ರೆ ಅದಕ್ಕೆ ಮನ್ನಣೆ ಕೊಡಬಹುದಾಗಿತ್ತು. ನಾಚಪ್ಪ ಅವರು ಈಗ ಆಲ್ರೆಡಿ ಅವರ ಕ್ರೆಡಿಬಿಲಿಟಿಯನ್ನ ಕೊಡವ ಸಮಾಜದಲ್ಲಿ ಮತ್ತು ಕೊಡಗಿನಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ತಪ್ಪು. ಅವತ್ತು ನಾನು ಹೇಳಿರೋ ಮಾತಿಗೆ ಈಗಲೂ ಬದ್ಧನಿದ್ದೇನೆ. ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ರಾಜ್ಯದ ಕನ್ನಡಕ್ಕೆ ಅವರು ಹಲವಾರು ವೇದಿಕೆಗಳಲ್ಲಿ ಕನ್ನಡ, ಕರ್ನಾಟಕದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿರೋದನ್ನ ಇವತ್ತೂ ಖಂಡಿಸ್ತೇನೆ. ಇವತ್ತು ಕರ್ನಾಟಕದ ಪರ ನಾನು ಇದೇನೆ ಅಂತ ಅವ್ರು ಹೇಳಿ, ಅದಕ್ಕೆ ನಮ್ಮ ಯಾವ ಒಂದು ತುಟಿಕ್ ಬಿಟಿಕು ಇಲ್ಲ. ಪುಷ್ಪವತಿ ರಶ್ಮಿಕಾ ಮಂದಣ್ಣ ಸಿನಿಮಾಗಳ ಜೊತೆಗೆ ಕನ್ನಡಿಗರನ್ನ ಕೆಣಕಿಯೇ ಸುದ್ದಿಯಲ್ಲಿರೋ ಸ್ಟಾರ್ ನಟಿ. ಒಟ್ನಲ್ಲಿ ಬೇರೆ ಯಾವ ನಟಿಯೂ ಆಗದ ರೀತಿಯಲ್ಲಿ ರಶ್ಮಿಕಾ ಅಂದ್ರೆ ಕನ್ನಡಿಗರ ಮಟ್ಟಿಗೆ ಕಾಂಟ್ರವರ್ಸಿ ಕ್ವೀನ್ ಆಗಿರೋದು ವಿಪರ್ಯಾಸ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.